ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಅಮೆಜಾನಲ್ಲಿ ಏನಾದರೂ ಬುಕ್ ಮಾಡಿ ತರಿಸ್ಕೊಂಡಿದ್ರೆ ಅದನ್ನು ಯಾವ ಥರ ರಿಟರ್ನ್ ಮಾಡೋದು, ಅದನ್ನು ರೀಪ್ಲೇಸ್ಮೆಂಟ್ ಆದರೂ ಮಾಡ್ಕೋಬೋದು, ಇಲ್ಲ ನಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆದರೂ ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಬುಕ್ ಮಾಡಿರೋ ಐಟಮು. ಓಕೆ, ಇದನ್ನು ಯಾವ ಥರ ನೋಡೋದು ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಓಕೆ, ಅಮೆಜಾನ್ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮೆನು ಅಂತ ಇದೆಯಲ್ಲ, ಮೆನು ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ ಅಂತ ಇದೆ, ಆರ್ಡರ್ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಯಾವ ಆರ್ಡರ್ನ ನೀವು ರಿಟರ್ನ್ ಮಾಡಬೇಕಂತ ಅಂದ್ಕೊಂಡಿರ್ತೀರೋ ಆ ಒಂದು ಆರ್ಡ್ರನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಇಲ್ಲಿ ಸ್ಲಿಪ್ಪರ್ ನನಗೆ ರಿಟರ್ನ್ ಮಾಡಬೇಕು. ಸೊ ಸ್ಲಿಪ್ಪರ್ ಮೇಲೆ ನಾನು ಟಚ್ ಕೊಡ್ತೀನಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಡೆಲಿವರ್ಡ್ ಮಾರ್ಚ್ 8 ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ರಿಟರ್ನ್ ಐಟಮ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದ್ರ ಮೇಲೆ ಟಚ್ ಕೊಡಬೇಕಾಗುತ್ತೆ ನೀವು. ಓಕೆ, ಅದ್ರ ಮೇಲೆ ಟಚ್ ಕೊಟ್ಟ ಮೇಲೆ ಈಗ ಸ್ವಲ್ಪ ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ರೀಸನ್ ಕೇಳುತ್ತೆ, ಏನಕ್ಕೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಇಲ್ಲಿ ವಾಟ್ ಈಸ್ ದ ಇಶ್ಯೂ ವಿತ್ ದ ಐಟಮ್ ಅಂತ ಕೇಳುತ್ತೆ. ನೀವು ಏನಕ್ಕೆ ರಿಟರ್ನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕು. ನಾನಿವಾಗ ಕ್ವಾಲಿಟಿ ಇಶ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಟಚ್ ಕೊಡ್ತೀನಿ. ಏನೂ ಇಲ್ಲ, ಸುಮ್ಮನೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಿ ಅಂದರೆ ಡಿಫೆಕ್ಟಿವ್ ಆರ್ ಕ್ವಾಲಿಟಿ ಇಶ್ಯೂ ಅಂತ ಹಾಕಿ. ನಿಮಗೇನು ಸ್ಪೆಸಿಫಿಕ್ಕಾಗಿ ಏನಾದರೂ ರೀಸನ್ ಇದ್ದರೆ ಅದನ್ನ ಹಾಕೋಬೋದು. ನೋಡಿ, ಸೈಜ್ ಆರ್ ಫಿಟ್ ಇಶ್ಯೂ, ಡ್ಯಾಮೇಜ್ಡ್ ಆರ್ ಯೂಸ್ಡ್ ಪ್ರಾಡಕ್ಟ್, ಮಿಸ್ಸಿಂಗ್ ಪಾರ್ಟ್ ಆರ್ ಆಕ್ಸೆಸರೀಸ್ ಆರ್ ರಾಂಗ್ ಐಟಮ್ ಆರ್ ಸೆಂಟ್, ಆ ಥರ ರೀಸನ್ ಏನಾದರೂ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ, ನಾನು ಸುಮ್ಮನೆ ಬೇಡ ಅಂತೇಳಿ ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ಡಿಫೆಕ್ಟಿವ್ ಆ್ಯಂಡ್ ಕ್ವಾಲಿಟಿ ಇಶ್ಯೂ ಅಂತ ಹಾಕ್ತೀನಿ. ಮತ್ತು ಇಲ್ಲಿ ಕಮೆಂಟ್ಸ್ ಕೇಳುತ್ತಲ್ಲ, ಇಲ್ಲಿ ನೀವು ಏನು ಬೇಕಾದ್ರೂ ಟೈಪ್ ಮಾಡ್ಕೋಬೋದು. ನಿಮಗೇನು ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಏನಿರುತ್ತೋ ಇಲ್ಲಿ ನೋಡ್ಬೋದು, ಡಿಫೆಕ್ಟಿವ್ ಆ್ಯಂಡ್ ಕ್ವಾಲಿಟಿ ಇಶ್ಯೂ ಅಂತ ಇರುತ್ತೆ. ನೀವು ಏನು ಬೇಕಾದ್ರೂ ಟೈಪ್ ಮಾಡ್ಕೋಬೋದು. ನಾನಿವಾಗ ಜಸ್ಟ್ ಅದು ಹೆಂಗೈತೆ ಹಂಗೆ ಟೈಪ್ ಮಾಡ್ಕೋತೀನಿ. ಇಲ್ಲ ನಿಮಗೇನಾದರೂ ಟೈಪ್ ಮಾಡೋಕ್ಕೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬರುತ್ತಂದರೆ ನೀವು ಮಾಡ್ಕೋಬೋದು. ಓಕೆ, ಡಿಫೆಕ್ಟಿವ್ ಆ್ಯಂಡ್ ಕ್ವಾಲಿಟಿ ಇಶ್ಯೂ ಅಂತಲೇ ಹಾಕ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಟೈಪ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಡಬೇಕು. ಓಕೆ, ಕಂಟಿನ್ಯೂ ಅಂತ ಕೊಟ್ಟಮೇಲೆ ವಿ ಆರ್ ವೆರಿಫೈಯಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಕೇಳುತ್ತೆ. ಓಕೆ, ಅದು ರೀಪ್ಲೇಸ್ ವಿತ್ ಎಕ್ಸಾಕ್ಟ್ ಸೇಮ್ ಐಟಮ್ ಅಂತ ಇರುತ್ತೆ. ನೋಡಿ, ಈ ಥರ ರೀಪ್ಲೇಸ್ ವಿತ್ ದ ಎಕ್ಸಾಕ್ಟ್ ಐಟಮು ಸೇಮ್ ಐಟಮ್ ಅಂತ ಕೇಳುತ್ತೆ. ಅದೇ ಐಟಮ್ನ ನೀವು ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಒರಿಜಿನಲ್ ಕಂಡೀಷನ್ ವಿತ್ ಪ್ರೈಸ್ ಟ್ಯಾಕ್ಸ್ ಆಕ್ಸೆಸರೀಸ್ ಅಂದರೆ ಅವ್ರು ಏನೇನು ಕಳಿಸಿದ್ರು, ಅವರು ಬಾಕ್ಸಲ್ಲಿ ಕಳಿಸಿದರೆ ಬಾಕ್ಸ್ ಇಟ್ಕೋಬೇಕಾಗುತ್ತೆ, ಕವರಲ್ಲಿ ಕಳಿಸಿದರೆ ಕವರ್ ಇಟ್ಕೋಬೇಕಾಗುತ್ತೆ. ನಾನು ಸ್ಲಿಪ್ಪರ್ ಬುಕ್ ಮಾಡಿರೋದ್ರಿಂದ ಬಾಕ್ಸಲ್ಲಿ ಬಂದಿತ್ತು. ಸೊ ಬಾಕ್ಸು ಅದರೊಳಗಡೆ ಏನಾದರೂ ಇದ್ದರೆ ಅದು ಪ್ರತಿಯೊಂದು ಟ್ಯಾಕ್ಸು ಬಿಲ್ ಏನಾದರೂ ಇದ್ದರೆ, ಇನ್ವಾಯ್ಸ್ ಇದ್ದರೆ ಅದೆಲ್ಲ ಅದೇ ಥರನೇ ವಾಪಸ್ ಕೊಡಬೇಕಂತ ಇರುತ್ತೆ. ಸೊ ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ರೀಫಂಡು ಅಮೆಜಾನ್ ಪೇ ಬ್ಯಾಲೆನ್ಸ್ ಬೇಕಾ ಅಥವಾ ಬ್ಯಾಂಕ್ ಅಕೌಂಟಿಗೆ ಬೇಕಾ ಅಂತ ಕೇಳುತ್ತೆ. ಓಕೆ, ಅಲ್ಲಿ ನೋಡ್ಬೋದು, ನಿಮಗೆ ಬ್ಯಾಂಕ್ ಅಕೌಂಟ್ಗೆ ನೀವು ರೀಫಂಡ್ ಮಾಡ್ಕೋಬೋದು. ಇಲ್ಲಿ ರೀಫಂಡ್ ಟು ಅಮೆಜಾನ್ ಪೇ ಬ್ಯಾಲೆನ್ಸ್ ಅಂತಿದೆಯಲ್ಲ, ಅದಕ್ಕೆ ಕೊಟ್ಕೊಂಡ್ರೆ ಅಮೆಜಾನ್ ಪೇ ಬ್ಯಾಲೆನ್ಸ್ಗೆ ಹೋಗುತ್ತೆ. ಅದನ್ನು ನೀವು ರೀಚಾರ್ಜು ಅಥವಾ ಗ್ರೋಸರೀಸ್ ಬುಕ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೋಬೋದು. ನೀವು ಅದನ್ನು ಬೇರೆ ಕಡೆ ಸ್ಕ್ಯಾನರ್ ಯೂಸ್ ಮಾಡೋಕ್ಕಾಗಲ್ಲ. ಅದೇ ಬ್ಯಾಂಕ್ ಅಕೌಂಟ್ಗೆ ನೀವು ರೀಫಂಡ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದನ್ನು ಫೋನ್ಪೇ, ಗೂಗಲ್ ಪೇ ನೀವು ಯೂಸ್ ಮಾಡ್ಕೋಬೋದು. ನಾನು ರೀಫಂಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ, ಇಲ್ಲಿ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಚೂಸ್ ಅಕೌಂಟ್ ಮೇಲೆ ಕೊಟ್ಟಮೇಲೆ ಅದಾದಮೇಲೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು, ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಓಕೆ, ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಮತ್ತೆ ಟಚ್ ಕೊಡಿ. ಅದಾದಮೇಲೆ ಅಂತ ಕೊಡಿ. ಇಲ್ಲಿ IFSC ಕೋಡ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ದೇನು IFSC ಕೋಡ್ ಇರುತ್ತೋ ಅದನ್ನೇ ಎಂಟರ್ ಮಾಡ್ಕೋಬೇಕು. ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿರುತ್ತೆ, ಅದನ್ನು ಇಲ್ಲಿ IFSC ಕೋಡ್ ಎಂಟರ್ನೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕನ್ಫರ್ಮ್ ಅಂತ ಕಾಣುತ್ತಲ್ಲ, ಈ ಕನ್ಫರ್ಮ್ ಅಂತ ನೀವು ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ 2 ಸಲ ಟೈಪ್ ಮಾಡಬೇಕಾಗುತ್ತೆ. ಇಲ್ಲೊಂದು ಸಲ ಮತ್ತು ಇಲ್ಲೊಂದು ಸಲ ಟೈಪ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ನ ಈ ಥರ ಎಂಟರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವಿಂಗ್ಸ್ ಅಂತ ಇದ್ದರೆ ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಗಿದ್ದರೆ ಸೇವಿಂಗ್ ಅಂತ ಕೊಡಿ. ಕರೆಂಟ್ ಅಂತ ಅಂದರೆ ಕರೆಂಟ್ ಅಕೌಂಟ್ ಆಗಿದ್ದರೆ ಕರೆಂಟ್ ಅಂತ ಕೊಡಿ. ನಿಮಗೆ ಸೇವಿಂಗು ಕರೆಂಟು ಗೊತ್ತಿಲ್ಲ ಅಂದರೆ ಡೈರೆಕ್ಟ್ ಸೇವಿಂಗ್ ಅಕೌಂಟ್ ಅಂತಲೇ ಕೊಡ್ಬೋದು. ಅದಾದಮೇಲೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅಲ್ಲಿ ನೋಡ್ಬೋದು, ಈಗ ನನ್ನ ಬ್ಯಾಂಕ್ ಅಕೌಂಟು ಆ್ಯಡ್ ಆಯಿತು. ಅದಾದಮೇಲೆ ಮತ್ತೆ ಬ್ಯಾಕ್ ಬಂತು, ಅದೇ ಆಟೋಮೆಟಿಕ್ ಬರುತ್ತೆ. ಅದಾದಮೇಲೆ ರೀಫಂಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು, ಚೂಸ್ ಎ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟರೆ ನಾನು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ನಲ್ಲ ಇಲ್ಲಿ ತೋರಿಸುತ್ತೆ. ಸೊ ಅದ್ರ ಮೇಲೆ ಒಂದು ಸಲ ಟಚ್ ಕೊಡಿ.
ಟಚ್ ಕೊಟ್ಮೇಲೆ ಅದಾದಮೇಲೆ ಇಲ್ಲಿ ಡನ್ ಅಂತ ಕಾಣುತ್ತಲ್ಲ, ಈ ಡನ್ ಮೇಲೆ ಟಚ್ ಕೊಡಿ. ಓಕೆ, ಈಗ ಬ್ಯಾಂಕ್ ಅಕೌಂಟ್ನ ಅಲ್ಲಿ ಆ್ಯಡ್ ಮಾಡಿದ್ವಿ. ನೋಡ್ಬೋದು ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಲಾಸ್ಟ್ 3 ನಂಬರು ಮತ್ತು ಹೆಸರು ಕೂಡ ಇಲ್ಲಿ ತೋರಿಸ್ತಾ ಐತೆ. ಓಕೆ, ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಮತ್ತೆ ಇಲ್ಲಿ ಇದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ. ಟಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ. ಓಕೆ, ಅಲ್ಲಿ ನೋಡ್ಬೋದು ಈಗ ಅಲ್ಲಿ ನಿಮಗೆ ಯಾವಾಗ ಪಿಕಪ್ ಮಾಡಬೇಕು ಅಂತೇಳಿ ಆಪ್ಷನ್ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಪಿಕಪ್ಪು ಅಮೌಂಟ್ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, 0 ರೂಪೀಸ್ ಇರುತ್ತೆ. ನೀವಿಲ್ಲಿ ಡೇ ಟು ಟೈಮ್ ಇರುತ್ತೆ, ನೀವು ಅಲ್ಲಿ ನೋಡ್ಕೋಬೋದು ಡೇ ಟು ಟೈಮು. ನಿಮಗೆ ಈ ಟೈಮಿಗೆ ಓಕೆ ಅಂದರೆ ನೀವಲ್ಲಿ ಕನ್ಫರ್ಮ್ ಅಂತ ಕಾಣುತ್ತೆ ನೋಡಿ, ಇಲ್ಲಿ ಕನ್ಫರ್ಮ್ ಯುವರ್ ರಿಟರ್ನ್ ಅಂತ ಕೊಟ್ಕೋಬೋದು. ಇಲ್ಲ ನನಗೆ ಅದ್ರ ಮೇಲೆ ಟಚ್ ಕೊಡಿ, ಡೇ ಟು ಟೈಮ್ ಇರುತ್ತೆ ನೋಡಿ, ಇಲ್ಲಿ ಇದ್ರ ಮೇಲೆ ಟಚ್ ಕೊಡಿ. ನಿಮಗೆ ಆಪ್ಷನ್ ಇರುತ್ತೆ ಸಂಡೇ, ಮಂಡೇ, ಟ್ಯೂಸ್ಡೇ ಯಾವ ರಿಟರ್ನ್ ಮಾಡ್ಕೋಬೋದು. ಆ ಟೈಮಿಂಗ್ಸ್ ಕೂಡ ಕೊಟ್ಟಿರ್ತಾರೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ನಾಳೆ ಓಕೆ, ನನಗೆ ಆ ಟೈಮಿಂಗ್ ಓಕೆ, ಕನ್ಫರ್ಮ್ ಯುವರ್ ರಿಟರ್ನ್ ಅಂತ ಕೊಡಿ. ಓಕೆ, ಕನ್ಫರ್ಮ್ ಯುವರ್ ರಿಟರ್ನ್ ಅಂತ ಕೊಟ್ಟಿದ್ಮೇಲೆ ಈ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ಬಫರ್ ಆದಮೇಲೆ ನೋಡಿ ಇಲ್ಲಿ ನೋಡ್ಬೋದು ಈಗ ಯುವರ್ ರಿಟರ್ನ್ ಪಿಕಪ್ ಈಸ್ ಶೆಡ್ಯೂಲ್ಡ್ ಅಂತ ಬಂತು. ಓಕೆ, ಅವ್ರು ಇವಾಗ ಆ ಒಂದು ಐಟಮ್ನ ಏನು ಅಮೆಝಾನ್ ಡೆಲಿವರಿ ಬಾಯ್ ಇರ್ತಾರೋ ಅವ್ರು ಬಂದ್ಬಿಟ್ಟು ಪಿಕಪ್ ಮಾಡ್ತಾರೆ. ಅದಾದಮೇಲೆ ತೊಗೊಂಡೋದ್ಮೇಲೆ ನಿಮಗೆ ವಿತಿನ್ 2 ಅವರಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಓಕೆ, ಇದೇ ಥರ ನಮ್ಮ ಚಾನಲ್ನಲ್ಲಿ ಹೊಸ ಟೆಕ್ನಾಲಜಿ ವೀಡಿಯೋಗಳು ಮತ್ತು ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇರ್ತವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.